ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರಂಭವಾಗಿದ್ದು 1935ರಲ್ಲಿ. ಇದಕ್ಕೂ ಮುನ್ನವೇ ಕೊಡಗಿನಲ್ಲಿ ವಿದ್ಯಾ ಇಲಾಖಾ ನೌಕರ ಸಹಕಾರಿ ಸಂಸ್ಥೆ ಆರಂಭವಾಗಿದ್ದು, ಹಿರಿಯ ಸಹಕಾರಿಗಳ ದೂರದೃಷ್ಟಿ ಸುಲಭ ಸಾಧ್ಯವಾಗಿರಲಿಲ್ಲ ಎಂದು ಕೊಡಗು ವಿದ್ಯಾ ಇಲಾಖಾ ನೌಕರ ಪತ್ತಿನ ಸಹಕಾರಿ ಸಂಘದ ಮೈಸೂರು ಪ್ರಾಂತೀಯ ವ್ಯವಸ್ಥಾಪಕ ಗುರುಪ್ರಸಾದ್ ಬಂಗೇರ ಹೇಳಿದರು. ಜನವರಿಯಲ್ಲಿ ನಡೆಯಲಿರುವ ಸಹಕಾರಿ ಸಂಸ್ಥೆಯ ಶತಸಂಭ್ರಮಕ್ಕೆ ಪೂರ್ವಭಾವಿಯಾಗಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗುರುವಾರ ಸಂಘದ ಸದಸ್ಯರಿಗೆ ಹಮ್ಮಿಕೊಳ್ಳಲಾಗಿದ್ದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭದಲ್ಲಿ ಬಂಗೇರ ಮಾತನಾಡಿದರು. ಶಿಕ್ಷಕರ ಆರ್ಥಿಕ ಸಬಲೀಕರಣಕ್ಕೆ ಪೂರಕವಾಗಿ ಆರಂಭವಾದ ಸಹಕಾರಿ ಸಂಘ ಇಂದು ಎಲ್ಲ ಸದಸ್ಯರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಗುರುಪ್ರಸಾದ್ ಬಂಗೇರ ಹೇಳಿದರು. ಕೊಡಗಲ್ಲಿರುವಂತಹ ಒಬ್ಬರು ಶಿಕ್ಷಕರು ನಮ್ಮ ಶಿಕ್ಷಕರನ್ನ ಸೇರಿಸಿ ಒಂದು ಸೌಹಾರ್ದ ಸಹಕಾರಿ ಪ್ರಾರಂಭ ಮಾಡಬೇಕು. ನಮ್ಮ ಶಿಕ್ಷಕರಿಗೆ ಅವರ ಆರ್ಥಿಕ ಬೇಡಿಕೆಯನ್ನ ಪೂರೈಸುವ ನಿಟ್ಟಿನಲ್ಲಿ ಒಂದು ಸಹಕಾರಿ ಸಂಸ್ಥೆ ಬೇಕು ಅನ್ನೋದು ಯೋಚನೆಯನ್ನ ಇಟ್ಕೊಂಡಿದ್ದೀರಲ್ಲ, ಆ ಒಂದು ಶಿಕ್ಷಕರಿಗೆ 100 ವರ್ಷದ ಹಿಂದೆ ಇಟ್ಟುಕೊಂಡಂತಹ ಹಿರಿಯ ಚೇತನಗಳಿಗೆ ನಿಜವಾಗ್ಲೂ ಅಭಿನಂದನೆಯನ್ನ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಒಂದು ಸಂಸ್ಥೆಯನ್ನ ಕಟ್ಟಿ ಇಷ್ಟು 100 ವರ್ಷವಾಗಿ ಅದನ್ನ ಬೆಳೆಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಕಾಯ್ದೆಗಳಿದೆ. 1959ರ ಸಹಕಾರ ಸಂಘಗಳ ಕಾಯ್ದೆ ಇರ್ಬೋದು, 1997ರ ಸೌಹಾರ್ದ ಕಾಯ್ದೆ ಇರ್ಬೋದು. ಯಾಕಂದ್ರೆ ಒಂದು ಸಹಕಾರಿ ಸಂಸ್ಥೆಯನ್ನ ಕಟ್ಟಿ ಅದನ್ನೆಲ್ಲ ಬೆಳೆಸುವಂಥದ್ದು, ಯಾಕಂದ್ರೆ ಇಡೀ ರಾಜ್ಯದಲ್ಲಿ 6700ಕ್ಕೂ ಹೆಚ್ಚಿನ ಸೌಹಾರ್ದ ಸಹಕಾರಿಗಳು ಇಡೀ ರಾಜ್ಯದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ. ನಮ್ಮ ಗುತ್ತೇದಾರ್ ಸಾಹೇಬರು ಬಂದಿದ್ದಾರೆ, ಅವ್ರ ಭಾಗದಲ್ಲೂ ಹೆಚ್ಚಿನ ಸಂಖ್ಯೆಗಳು ಸೌಹಾರ್ದ ಸಹಕಾರಿಗಳಿದೆ. ಪ್ರಾಯಶಃ ಇವತ್ತು ಸುರೇಶ್ ಇರ್ಬೋದು, ನಾವೆಲ್ಲ ಈ ಭಾಗದಲ್ಲಿ ಸಂಖ್ಯೆ ಆಗಬೇಕು, ಸಂಸ್ಥೆಗಳು ಆಗಬೇಕು ಅನ್ನೋದು ಉದ್ದೇಶ. ಯಾಕೆ ಅಂತ ಹೇಳಿದ್ರೆ ಇಡೀ 6700 ಸಂಸ್ಥೆಗಳಿದ್ರೆ ನಮ್ಮ ಮೈಸೂರು ಭಾಗದಲ್ಲಿ ಇರುವಂತಹ 8 ಜಿಲ್ಲೆಗಳು ಸೇರಿದಂತೆ ಇರುವಂತದ್ದು 612 ಸಂಸ್ಥೆಗಳು ಮಾತ್ರ. ಅಂದ್ರೆ ಸಂಖ್ಯೆ ಹೆಚ್ಚಿಲ್ಲ ಅಂದ್ರೆ ನಮ್ಮನ್ನೆಲ್ಲೂ ಗುರುತಿಸುವಂಥದ್ದು ಇಲ್ಲ. ಆ ನಿಟ್ಟಿನಲ್ಲಿ ಸಂಖ್ಯೆ ಹೆಚ್ಚಾಗುವ ದೃಷ್ಟಿಯಿಂದ ನಾವು ಸಹಕಾರಿ ಸಂಸ್ಥೆಗಳನ್ನ ಯಾರು ಪ್ರಾರಂಭ ಮಾಡೋದಿದ್ರೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತೀವಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮೀನುಗಾರಿಕಾ ಇಲಾಖಾ ಸಹಾಯಕ ನಿರ್ದೇಶಕಿ ಮಿಲನಾ ಭರತ್, ಪ್ರತಿಯೊಬ್ಬರ ವ್ಯಕ್ತಿತ್ವ ವಿಕಸನಕ್ಕೆ ಪಠ್ಯೇತರ ಚಟುವಟಿಕೆಗಳು ಅಗತ್ಯ ಎಂದರು. ಎಲ್ಲರ ಸಾಧನೆ ಹಿಂದೆ ಒಬ್ಬ ಗುರು ಇದ್ದೇ ಇರುತ್ತಾರೆ. ಎಪಿಜೆ ಅಬ್ದುಲ್ ಕಲಾಂ ಅವರ ಮೇರು ಸಾಧನೆಗೂ ಶಿಕ್ಷಕರೇ ಕಾರಣ ಎಂದು ಮಿಲನಾ ಭರತ್ ಹೇಳಿದರು. ನಮ್ಮ ದೇಶದ ಉದ್ಯೋಗ ನೀಡುವಂತಹ ಒಂದು ರಿಪೋರ್ಟ್ ಹೇಳುತ್ತೆ, ನಮ್ಮಲ್ಲಿ ವಿದ್ಯಾಭ್ಯಾಸವನ್ನ ಪಡೆಯುವ 80% ಮಕ್ಕಳು ಉದ್ಯೋಗವನ್ನ ಪಡೀಲಿಕ್ಕೆ ಅನ್ಫಿಟ್ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಾವು ಪುಸ್ತಕವನ್ನ ಬಿಟ್ಟು ಮತ್ತೆ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ, ಕೇಳಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ. ಇಂತಹ ಆಕ್ಟಿವಿಟೀಸ್ ಮಕ್ಕಳಿಗೆ ಇನ್ವಾಲ್ವ್ ಆದಾಗ ಮಕ್ಕಳು ವ್ಯಕ್ತಿತ್ವದ ಸೃಜನಾತ್ಮಕ ಕಲೆ ಆಗ್ಬೋದು, ಆ ವ್ಯಕ್ತಿಯನ್ನ ಸಮಾಜಕ್ಕೆ ತೆರೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳಿ. ಮಕ್ಕಳಿಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ತಂದೆ ತಾಯಿಗಳನ್ನ ಬಿಟ್ಟರೆ ಬಹಳಷ್ಟು ಸಮಯವನ್ನು ಕಳೆಯೋದು ನಿಮ್ಮಂಥವ್ರ ಜೊತೆ, ಅಂದರೆ ಶಿಕ್ಷಕರ ಜೊತೆ. ನಿಮಗೆ ಯಾಕೆ ಈ ಆಕ್ಟಿವಿಟೀಸ್ ಇಟ್ಟಿದ್ದಾರೆ ಅಂದರೆ, ನೀವು ಶತಸಂಭ್ರಮ ಆಗ್ತಾ ಇದೆ, ಒಂದಿನ ನಾವು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ತಪ್ಪು. ಮಕ್ಕಳನ್ನು ನಿರ್ಮಾತ್ರ ಮಾಡುವವರು ನೀವುಗಳು. ಪೇರೆಂಟ್ಸ್ ಎಷ್ಟೇ ಇದ್ರು, ಈಗ ನನ್ನ ಮಗಳು ನನ್ನ ಹತ್ರ ಮನೆಯಲ್ಲಿ ಡಾನ್ಸ್ ಕಲಿಯಲ್ಲ, ಅವರ ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡುವ ಡಾನ್ಸನ್ನು ತುಂಬ ಚೆನ್ನಾಗಿ ಕಲಿತಾರೆ. ಯಾಕೆ ಅಂತ ಹೇಳಿದ್ರೆ ಆ ಶಿಕ್ಷಕರು ಅಂತ ಹೇಳುವಂತಹ ಒಂದು ಗೌರವ, ಹಾಗೆ ಒಂದು ಭಕ್ತಿ ಮತ್ತು ನಂಬಿಕೆ ಆಕೆಗೆ. ಅಬ್ದುಲ್ ಕಲಾಂ ಜಿ ಅವರಿಗೆ ಅವರ ಶಿಕ್ಷಕರು ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ದಾಗ ಹಕ್ಕಿ ಹೇಗೆ ಹಾರಾಡುತ್ತೆ ಅಂತ ಹೇಳುವ ಒಂದು ಪಾಠವನ್ನ ಹೇಳ್ಕೊಡ್ತಾ ಇರ್ತಾರೆ. ಹಕ್ಕಿ ಹೇಗೆ ಹಾರಾಡುತ್ತೆ ಅಂತ ನಿಮಗೆ ಗೊತ್ತಿದೆ. ರೆಕ್ಕೆಯನ್ನು ಬಡಿಯುವಾಗ ಪ್ರೆಷರ್ ವೇರಿಯೇಷನ್ ಮತ್ತು ಅದರ ಎಲುಬುಗಳು ಮತ್ತು ಅದರ ಬೋನ್ ಏನು ಹೇಳ್ತೇವೆ ಅದು ಹಗುರವಾಗಿದೆ. ಆ ಪ್ರೆಷರಿಂದಾಗಿ ಹಕ್ಕಿ ಮೂವ್ ಮಾಡುತ್ತೆ. ರೆಕ್ಕೆ ಬಡಿಯೋದು ತುಂಬ ಇಂಪಾರ್ಟೆಂಟ್ ಅಂತ ಅವರ ಟೀಚರ್ ಅವರಿಗೆ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ. ಅದಾದ ನಂತರ ಶಿಕ್ಷಕರ ಜೊತೆ ಅವರು ರಾಮೇಶ್ವರದ ಕಡಲ ತೀರದಲ್ಲಿ ಹೋಗಿ ನಿಂತ್ಕೊಂಡು ಆಕಾಶ ನೋಡ್ತಾ ಇದ್ದಾಗ ಆಕಾಶದಲ್ಲಿ ಒಂದು ವಿಮಾನ ಹಾರಾಡ್ತಾ ಇರುತ್ತೆ. ವಿಮಾನ ರೆಕ್ಕೆ ಬಡಿಯೋದಿಲ್ಲ. ಕಲಾಂಜಿ ಅವರಿಗೆ ಶಾಕ್ ಆಗತ್ತೆ. ಟೀಚರ್, ಗುರುಗಳೇ, ನೀವು ಹೇಳಿದ್ರಿ ಹಕ್ಕಿ ರೆಕ್ಕೆ ಬಡಿಯುತ್ತೆ, ಪ್ರೆಷರ್ ವೇರಿಯೇಷನ್, ರೆಕ್ಕೆ ಬಡಿಯೋದ್ರ ಮೂಲಕ ಹಕ್ಕಿ ಹಾರತ್ತೆ ಅಂತ ಹೇಳಿ. ವಿಮಾನ ನೋಡಿ ರೆಕ್ಕೆ ಬಡಿತಾ ಇಲ್ಲ, ಅದು ಹೇಗೆ ಹಾರತ್ತೆ? ಟೀಚರ್ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಮಗು. ಅವರ ಸತ್ಯವನ್ನ ಒಪ್ಕೊಳ್ತಾರೆ. ವಿದ್ಯಾರ್ಥಿ ಹತ್ರ ಕಲಾಂಜಿಗೆ ಹೇಳ್ತಾರೆ, ಮಗು ಕಲಾಂ, ಅದು ಹೇಗೆ ಹಾರಾಡ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಐ ವಿಶ್ ಒನ್ ಡೇ ಯು ಪ್ಲೀಸ್ ಮೇಕ್ ಅ ಬ್ಯೂಟಿಫುಲ್ ಪ್ಲೇನ್ ಆ್ಯಂಡ್ ಟೇಕ್ ಇಟ್ ಆನ್ ಟು ದ ಮೂನ್ ಅಂತ ಹೇಳಿ. ಒಂದು ದಿನ ಒಂದು ಚಂದದ ಪ್ಲೇನನ್ನು ನೀನು ಮಾಡಿ ಅದನ್ನು ಆಕಾಶದ ಚಂದ್ರನತ್ತ ತಗೊಂಡು ಹೋಗು ಮಗು ಅಂತ ಹೇಳಿ ಬೆನ್ನು ತಟ್ಟುತ್ತಾರೆ. ಕಲಾಂಜಿ ಏನು ಸಾಧನೆ ಮಾಡ್ತಾರೆ ಅಂತ
ನಿಮಗೆ ಗೊತ್ತಿದೆ ಒಬ್ಬ ಶಿಕ್ಷಕನ ಶಕ್ತಿ ಅಂತದ್ದು. 1925ರಲ್ಲಿ ಆರಂಭವಾದ ವಿದ್ಯಾ ಇಲಾಖಾ ಪತ್ತಿನ ಸಹಕಾರ ಸಂಸ್ಥೆಯು ಇಂದು ಹೆಮ್ಮರವಾಗಿ ಬೆಳೆದಿದ್ದು ಶಿಕ್ಷಕರ ಬೇಕು ಬೇಡಿಕೆಗಳಿಗೆ ಆರ್ಥಿಕ ನೆರವು ನೀಡುತ್ತಿದೆ ಎಂದು ಸಭಾಧ್ಯಕ್ಷತೆ ವಹಿಸಿದ ಸಂಘದ ಅಧ್ಯಕ್ಷ ಚೇತನ್ ಹೇಳಿದರು. ಸದಸ್ಯರ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡುವ ಮೂಲಕ ಭದ್ರ ಭವಿಷ್ಯಕ್ಕೆ ಸಂಘ ಬುನಾದಿ ಹಾಕಿದೆ ಎಂದು ಚೇತನ್ ಹೇಳಿದರು. ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಹೇಳಿ ಎಲ್ಲ ಹಿರಿಯ ಅಧ್ಯಕ್ಷರುಗಳಿದ್ದು, ಕಾಳಪ್ಪಣ್ಣ ಆದಿಯಾಗಿ, ಸೋಮಪ್ಪ ಆದಿಯಾಗಿ, ಅನೀಫ್ ಸರ್ ಆದಿಯಾಗಿ, ನಜೀರ್ ಮಾಸ್ಟರ್ ಆದಿಯಾಗಿ, ಶ್ರೀಧರ್ ಸರ್ ಆದಿಯಾಗಿ, ನಮ್ಮ ಇಂದ್ರಾವತಿ ಮೇಡಮ್ ಆದಿಯಾಗಿ, ಪ್ರತಿಯೊಬ್ಬ ಸೀನಿಯರು ಇವತ್ತೇನೋ ನಾವು ಎಲ್ಲ 5 ವರ್ಷದಲ್ಲಿ ಬಂದು ಅಧ್ಯಕ್ಷರಾಗಿದ್ದೀವಿ, ಕಾರ್ಯಕ್ರಮ ಮಾಡ್ತೀವಿ ಅಂತಲ್ಲ, ಇದು ನಮ್ಮ ಪುಣ್ಯ. ಶಿಕ್ಷಕರಿಗೆ ಆರ್ಥಿಕ ಸೌಲಭ್ಯಗಳನ್ನ ಅವರ ಮಕ್ಕಳು ಕಷ್ಟ ಕಾರ್ಪಣ್ಯ, ಓದೋದಕ್ಕೆ, ಮನೆ ಕಟ್ಟೋದಕ್ಕೆ, ವೆಹಿಕಲ್ ಲೋನ್ ತಗೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಸಹಕಾರಿಯಾಗಿ ಇವತ್ತು ತನ್ನ 100ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಆ ತೇಲಪಂಡ ಕಾರ್ಯಪ್ಪನವರು, ಪಟ್ಟಣ ಉತ್ತಪ್ಪನವರು ಏನು ಕನಸನ್ನ ಕಂಡು ನನ್ನ ಈ ಶಿಕ್ಷಕರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರು. ಮೋಸ್ಟ್ಲಿ ಇವತ್ತು ನೀವೆಲ್ಲ ಸೇರಿದಕ್ಕೆ ಮೋಸ್ಟ್ಲಿ ನಾನು ಇವತ್ತು 8:30 ಬಂದಾಗ ತುಂಬಾ ಹೆದರಿಕೆ ಇತ್ತು. ದೊಡ್ಡ ಮಟ್ಟದ ಕಾರ್ಯಕ್ರಮ, ಕಾಡಿಬೇಡಿ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಬಂದು ನಮ್ಮ ಶಿಕ್ಷಕರು ರಜಾ ದಿನ ಇದೆ ಸೇರ್ತಾರೋ ಇಲ್ವೋ ಅಂತ. ನಾನು ವೇದಿಕೆಯ ಮೇಲಿರುವ ಗಣ್ಯರನ್ನು ಸ್ವಾಗತಿಸೋಕ್ಕಿಂತ ಮುಂಚೆ ಇವತ್ತು ಶಿಕ್ಷಕರು ಹಲವಾರು ಒತ್ತಡಗಳ ನಡುವೆ, ನಿವೃತ್ತರು, ಏನೇನೋ ಸಮಸ್ಯೆ ಇದ್ರೆ ಅದೆಲ್ಲಕ್ಕಿಂತ ಜಾಸ್ತಿ ಇವತ್ತು ಕ್ರೈಸ್ತ ಬಾಂಧವರ ಹಬ್ಬ ಇದ್ರು. ರೋಸಿ ಮೇಡಮ್ ಮೋಸ್ಟ್ಲಿ ಆ ಸಮುದಾಯದ ಹೆಣ್ಣುಮಗಳು, ನಮ್ಮ ಆಂಜಲಿಕಾ ಮೇಡಮ್ ರವರು ಇವತ್ತು ನಮ್ಮ ಸಂಘದ ಮೇಲಿರುವಂತ ಈ ಸಂಸ್ಥೆ ಮೇಲಿರುವ ಪ್ರೀತಿಗೆ ತನ್ನ ಸಮುದಾಯಕ್ಕೆ ಬರುವ 2-3 ಹಬ್ಬಗಳನ್ನು ತ್ಯಜಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿರೋದಕ್ಕೆ ಇಡೀ ಆಡಳಿತ ಮಂಡಳಿ ವತಿಯಿಂದ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಮೊಟ್ಟ ಮೊದಲಾಗಿ ನಾನು ತುಂಬ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಗರಸಭಾಧ್ಯಕ್ಷೆ ಕಲಾವತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗುಲ್ಬರ್ಗ ಜಿಲ್ಲಾಧ್ಯಕ್ಷ ಮಲ್ಲಯ್ಯ ಗುತ್ತೇದಾರ್, ಸಂಘದ ಉಪಾಧ್ಯಕ್ಷ ಮತ್ತು ಬಿಕೆ ಕಾಳಪ್ಪ ಸಂದರ್ಭೋಚಿತವಾಗಿ ಮಾತನಾಡಿದರು. ಇದೇ ಸಂದರ್ಭ ಮಿಲನ ಭರತ್, ಮಲ್ಲಯ್ಯ ಗುತ್ತೇದಾರ್, ಗುರುಪ್ರಸಾದ್ ಬಂಗೇರ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಮುತ್ತಪ್ಪ, ಪದಾಧಿಕಾರಿಗಳಾದ ಸುರೇಶ್, ಸರ್ಕಾರಿ ನೌಕರ ಸಂಘದ ಪ್ರತಿನಿಧಿ ಮೋಹನ್ ಪೆರಾಜೆ, ಪ್ರದೀಪ್, ಪ್ರಸನ್ನ, ಸಿಇಒ ನಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಸದಸ್ಯರಿಗೆ ಟಿ ಶರ್ಟ್ ಮತ್ತು ಕ್ಯಾಪ್ಗಳನ್ನು ವಿತರಿಸಲಾಯಿತು. ಬಳಿಕ ವಿವಿಧ ಕ್ರೀಡಾಕೂಟಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆದವು. ಅಯ್ಯೋ ದುರ್ವಿಧಿಯೇ, ಆ ದೇವತೆಗಳ ಮೇಲೆ ಏಕಿಷ್ಟೊಂದು ಸಿಟ್ಟು. ಹಿರಣ್ಯಕ್ಷನನ್ನು ಕಳೆದುಕೊಂಡ ನನ್ನ ಒಡಲು ಬರಿದಾಯಿತು. ಅಯ್ಯೋ ಹಿರಣ್ಯಕ್ಷ, ಅಮ್ಮ ಯಾಕ ಮಾಡುತ್ತಿರುವೆ? ಹಿರಣ್ಯಕ್ಷಪ್ಪನ ಧರ್ಮಪತ್ನಿಯಾಗಿ ಕಣ್ಣೀರು ಹಾಕಬೇಡ. ನಾ ಸಾಮಾನ್ಯನಲ್ಲ. ಅವನನ್ನು ಎದುರಿಸುವ ಶಕ್ತಿ ಈ 3 ಲೋಕದಲ್ಲಿಯೂ ಯಾರಿಗೂ ಇಲ್ಲ. ಆ ಅರಿಯು ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಮೋಸದಲ್ಲಿ ಕೊಂದಿದ್ದಾನೆ. ಆ ಅರಿಯನ್ನು ಎಲ್ಲಿ ಇದ್ದರೂ ಬಿಡುವುದಿಲ್ಲ.